ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ವಕ್ಫ್ ಆಸ್ತಿಯ ಕಿಚ್ಚು ಜೋರಾಗ್ತಾ ಇದೆ. ವಿಜಯಪುರದಿಂದ ಆರಂಭವಾದಂತಹ ಈ ವಕ್ಫ್ ಆಸ್ತಿಯ ವಿವಾದ ರಾಜ್ಯದ ಉದ್ದಗಲಕ್ಕೂ ಕೂಡ ವ್ಯಾಪಿಸ್ತಾ ಇದೆ. ವಕ್ಫ್ ದಂಗಲ್ ಇದೀಗ ಮಂಡ್ಯಕ್ಕೂ ಕೂಡ ಕಾಲಿಟ್ಟಿರುವಂತಹದ್ದು. ರೈತರ ಜಮೀನುಗಳಲ್ಲದೆ ಮಠ ಮಂದಿರಗಳು ವಕ್ಫ್ ಖಾತೆ ಸೇರುವಂತಹದ್ದು ಬೆಳಕಿಗೆ ಬರ್ತಾ ಇದೆ. ಮಂಡ್ಯದ ರೈತರು ಹಾಗೂ ಹಿಂದೂ ದೇಗುಲ ಆಸ್ತಿ ಕಬಳಿಕೆ ಆಗಿದೆ. ವ್ಯಾಪಕ ಖಂಡನೆಯ ಬಳಿಕ ಅವುಗಳನ್ನು ಸರ್ಕಾರ ರದ್ದುಪಡಿಸಿ ಪಹಣಿ ಖಾತೆಯಿಂದ ವಕ್ಫ್ ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಆದರೂ ಈ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಲೇ ಇದೆ. ಹೀಗಾಗಿ ಹಿಂದೂ ಸಂಘಟನೆಗಳು ಸರ್ಕಾರದ ಧೋರಣೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ್ ದಳ ಸೇನೆ ನೇತೃತ್ವದಲ್ಲಿ ಇವತ್ತು ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕೊತ್ತತ್ತಿಯಿಂದ ಮಂಡ್ಯದ ಡಿಸಿ ಕಚೇರಿಯವರೆಗೂ ಕೂಡ ರ್ಯಾಲಿ ಮಾಡುವ ಮೂಲಕ ಡಿಸಿ ಕಚೇರಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ರವಾನಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ವಕ್ಫ್ ಆಸ್ತಿಯ ವಿವಾದ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ವಕ್ಫ್ ಆಸ್ತಿಯ ವಿವಾದ ಬರದನಾಡು ವಿಜಯಪುರದಿಂದ ಆರಂಭ ಆಗಿದ್ದು ಈಗ ರಾಜ್ಯದ ಉದ್ದಗಲಕ್ಕೂ ಕೂಡ ವ್ಯಾಪಿಸ್ತಾ ಇದೆ. ಇವತ್ತು ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರದ ನಡೆಯನ್ನು ಇಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಕ್ಕರೆ ನಾಡು ಮಂಡ್ಯ ಸಾಕ್ಷಿಯಾಗ್ತಾ ಇರುವಂಥದ್ದು. ಬೃಹತ್ ರ್ಯಾಲಿ ನಡೆಸುವ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ ಮಂಡ್ಯದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ವಕ್ಫ್ ಆಸ್ತಿಯ ವಿವಾದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇವತ್ತು ಸಕ್ಕರೆ ನಾಡು ಮಂಡ್ಯ ಸಾಕ್ಷಿ ಆಗುವಂಗೆ ಕಾಣಿಸ್ತಾ ಇದೆ. ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ, ಸಿದ್ಧತೆ ಹೇಗಿದೆ? ಪ್ರೇಮ್, ಹಿಂದೂ ಸಂಘಟನೆಗಳು ಇವತ್ತು ಬೈಕ್ ರ್ಯಾಲಿಯ ಮೂಲಕವಾಗಿ ಈ ಒಂದು ವಕ್ಫ್ ಆಸ್ತಿಯ ವಿವಾದ ಏನಿದೆ ಅದರ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜಾಗಗಳನ್ನ ವಕ್ಫ್ ಆಸ್ತಿ ಅಂತ ಕಬಳಿಕೆ ಮಾಡ್ಕೊಂಡಿದ್ದಾರೆ. ಅದು ಕೂಡ ದೇವಸ್ಥಾನ ಮತ್ತೆ ಶಾಲೆ ಈ ರೀತಿಯ ಜಾಗವನ್ನೇ ಕೂಡ ಕಬಳಿಕೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ ರಾಜ್ಯಾದ್ಯಂತ ರೈತರ ಜಮೀನು ಸೇರಿದಂತೆ ಹಲವು ಜಮೀನುಗಳನ್ನ ಇದೀಗ ವಕ್ಫ್ ಆಸ್ತಿ ಅಂತ ಮಾಡ್ಕೊಂಡಿದ್ದಾರೆ. ಅದರ ವಿರುದ್ಧವಾಗಿ ಹಿಂದೂ ಸಂಘಟನೆಗಳು ಇವತ್ತು ಮಂಡ್ಯದ ಕೊತ್ತತ್ತಿ ಗ್ರಾಮ ಇದೆ, ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಇದಾದ ಬಳಿಕವಾಗಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೈಕ್ ರ್ಯಾಲಿಯನ್ನು ನಡೆಸ್ತಾರೆ. ಬೈಕ್ ರ್ಯಾಲಿ ವೇಳೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಾದ ಬಳಿಕವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಡ್ತಾರೆ. ಏನಂತಂದ್ರೆ ಈಗಾಗಲೇ ಆಗಿರುವಂತಹ ವಕ್ಫ್ ಆಸ್ತಿ ಅಂತೇಳಿ ಏನಾಗಿದೆ ಅವೆಲ್ಲವನ್ನು ಕೂಡ ಸರಿಪಡಿಸಬೇಕು, ಮುಂದೆ ಇವೆಲ್ಲ ಆಗದಂತೆ ಎಚ್ಚರಿಕೆ ವಹಿಸುವಂತ ಕೆಲಸಗಳು ಕೂಡ ಆಗ್ಬೇಕು ಅಂತೇಳಿ ಒಂದು ರೀತಿಯಾಗಿ ಮನವಿಯನ್ನ ಮಾಡಲಿದ್ದಾರೆ. ಪ್ರೇಮ್, ಓಕೆ ರೋಹಿತ್, ಯಾರಾದರೂ ರಾಜಕೀಯ ನಾಯಕರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆಯಾ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ? ಪ್ರೇಮ್, ಇಲ್ಲಿವರೆಗೆ ಈ ಒಂದು ಬೈಕ್ ರ್ಯಾಲಿಯಲ್ಲಿ ಯಾವುದೇ ರಾಜಕೀಯ ಮುಖಂಡರು ಕೂಡ ಭಾಗಿಯಾಗ್ತಾರೆ ಅಂತೇಳಿ ತಿಳಿದು ಬಂದಿಲ್ಲ. ಕೇವಲ ಹಿಂದೂ ಸಂಘಟನೆಯ ಕಾರ್ಯಕರ್ತರಷ್ಟೇ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಹೇಳ್ಕೊಂಡ್ ಬಂದಿರುವಂತದ್ದು. ಆದ್ರೆ ಬೇರೆ ಯಾರಾದ್ರೂ ರಾಜಕೀಯ ಮುಖಂಡರು ಭಾಗಿಯಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಪ್ರೇಮ್, ರೋಹಿತ್, ಬರೀ ಬೈಕ್ ರ್ಯಾಲಿ ಅಷ್ಟೇನಾ ಅಥವಾ ಏನಾದರೂ ಬೇರೆ ರೀತಿಯ ಪ್ರೊಟೆಸ್ಟ್ ಮಾಡೋ ಸಾಧ್ಯತೆ ಇದೆಯಾ, ಹೇಗೆ ಅಂತ ಹೇಳಿ ರೋಹಿತ್? ಪ್ರೇಮ್, ಈ ಒಂದು ಬೈಕ್ ರ್ಯಾಲಿಗಳಲ್ಲಿ ಏನು ಹಿಂದೂ ಕಾರ್ಯಕರ್ತರಲ್ಲೂ ಕೂಡ ಸಂಪೂರ್ಣವಾಗಿ ಇರುವಂತದ್ದು. ಅಂದ್ರೆ ಕೇಸರಿ ಬಾವುಟವನ್ನ ಹಿಡಿದು ಮತ್ತೆ ಒಂದಷ್ಟು ನಾಮಫಲಕಗಳನ್ನ ಹಿಡ್ಕೊಂಡ್ ಬಂದು ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನ ಕೂಕೊಂಡ್ ಬರ್ತಾರೆ. ಯಾಕಂದ್ರೆ ಈಗಾಗಲೇ ಆಗಿರುವಂತಹ ಒಂದಷ್ಟು ತಪ್ಪಿನಿಂದಾಗಿ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲೆಯುವಂತ ಸ್ಥಿತಿ ಆಗಿರೋದು. ರೈತರು ಏನು ಸರ್ಕಾರಿ ತಮ್ಮ ಜಮೀನನ್ನೇ ಉಳಿಸ್ಕೊಳ್ಳೋ ನಿಟ್ಟಲ್ಲಿ ಕಚೇರಿಗೆ ಪ್ರತಿನಿತ್ಯ ಅಲೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದ್ ಕಡೆ. ಇನ್ನೊಂದ್ ಕಡೆ ದೇವಸ್ಥಾನವನ್ನೇ ಕೂಡ ಈ ರೀತಿಯಾಗಿ ಕಬಳಿಕೆ ಮಾಡ್ಕೊಂಡು ಅದರಲ್ಲೂ ಕೂಡ ಗ್ರಾಮಸ್ಥರು ಕೂಡ ಓಡಾಡುವಂತ ಪ್ರಸಂಗ ಆಗಿರೋದು. ಇಷ್ಟರ ಮಟ್ಟಿಗೆ ಜನರಿಗೆ ಅನ್ಯಾಯವಾಗ್ತಾ ಇದೆ. ಅದು ಕೂಡ ವಕ್ಫ್ ಇಂದಾಗಿ ಇಷ್ಟೆಲ್ಲ ಆಗ್ತಾ ಇರುವಂತದ್ದು. ಅದರ ವಿರುದ್ಧವಾಗಿ ಮಂಡ್ಯದಲ್ಲಿ ಹೋರಾಟ ಮಾಡುವಂತಹ ಈ ಒಂದು ಕರೆ ನೀಡಿರುವಂತದ್ದು. ಇದಕ್ಕೆ ಜನರು ಕೂಡ ರೆಸ್ಪಾನ್ಸಿಬಲ್ ಆಗ್ಬೇಕು. ಅಂದ್ರೆ ಜನರು ಕೂಡ ಎಚ್ಚೆತ್ಕೋಬೇಕು. ತಮ್ಮ ಇರುವಂತಹ ಜಮೀನಿನ RTC ಯನ್ನ ಚೆಕ್ ಮಾಡ್ಕೋಬೇಕು ಮೊದಲನೇದಾಗಿ ಅಂತೇಳಿ ಕೂಡ ಒಂದು ರೀತಿಯಾಗಿ ಅವೇರ್ನೆಸ್ ನ ಮೂಡಿಸ್ತಾರೆ. ಇದರ ಜೊತೆಗೆ ಏನು ವಕ್ಫ್ ವಿರುದ್ಧವಾಗಿ ಕೂಡ ಆಕ್ರೋಶ ವ್ಯಕ್ತಪಡಿಸುವಂತದ್ದು, ಸರ್ಕಾರದ ವಿರುದ್ಧವಾಗಿ ಕೂಡ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸಗಳನ್ನು ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮಾಡ್ತೀವಿ ಅಂತೇಳಿ ಹೇಳಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.